ವಿಡಿಯೋ ಮಾಡಂಗಿಲ್ಲ ಸರ್. ನೋಡಿ ಗಜದವರ ಆನೆಗಳ ಚಿತ್ರ ಇದೆಯಾ, ವಿಭೂತಿ ಸ್ಟ್ಯಾಂಡ್ ನೋಡಿ ಕಾಣ್ತಿದೆಯಾ, ಪೇಂಟಿಂಗ್. ಹಾಂ, ನಮಸ್ತೆ ಗೆಳೆಯರೆ. ನನ್ನ ಚಿತ್ರದುರ್ಗದ 2 ವಿಡಿಯೋಗಳನ್ನ ನೀವು ನೋಡಿರ್ತೀರಾ. ಇದು ಭಾಗ 3. ಈ ಚಿತ್ರದುರ್ಗದಲ್ಲಿರುವ ಒಂದು ಗುಹೆ, ಆ ಗುಹೆಯ ಹೆಸರು ಬಂದು ಚಂದ್ರವಳ್ಳಿ ಅಂತ. ಈ ಗುಹೆ ಬಗ್ಗೆನೇ ನಾನು ಇವತ್ತು ನಿಮಗೆ ತಿಳಿಸ್ಕೊಡೋದಕ್ಕೆ ಬಂದಿರೋದು. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಈ ಗುಹೆ ಹತ್ರ ಕರ್ಕೊಂಡ್ಬರ್ತೀನಿ ಅಂತ. ಇವತ್ತು ಆ ಗುಹೆ ಹತ್ರ ಬಂದಿದ್ದೀನಿ. ಬನ್ನಿ, ಗುಹೆ ಒಳಗಡೆ ಹೋಗಿ ನೋಡಿ ಅಲ್ಲಿ ಹೇಗೆ ವಾಸಿಸ್ತಾ ಇದ್ರು, ರಾಜರು ಹೇಗೆ ಬರ್ತಾ ಇದ್ರು, ಅವರ ಮೀಟಿಂಗ್ ಹಾಲ್ ಏನು, ಅಲ್ಲಿ ಯಾರ್ಯಾರು ಇದ್ರು, ಇದ್ರ ಬಗ್ಗೆ ಅಲ್ಲಿ ಯಾವ್ಯಾವ ದ್ವಾರಗಳಿದಾವೆ, ಇದ್ರ ಬಗ್ಗೆ ನಾವು ಒಂದು ಗೈಡ್ ಮುಖಾಂತರನೇ ತಿಳ್ಕೋಬೇಕು. ಯಾಕೆಂದ್ರೆ ನಾವು ಇಂಡಿವಿಜುವಲ್ ಆಗಿ ಇಲ್ಲಿ ಒಳಗಡೆ ಹೋದ್ರೆ ಹೊರಗಡೆ ಬರೋದಕ್ಕಾಗೋದಿಲ್ಲ. ಆ ಥರ ಒಂದು ಸಂಕಷ್ಟ ದಾರಿಗಳನ್ನ ಅವರು ತಂದಿಟ್ಟಿದ್ದಾರೆ. ಇಲ್ಲಿ ಒಳಗಡೆ ಹೋದ್ರೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರಿಂದ ಇಲ್ಲಿ ಗೈಡ್ ಮುಖಾಂತರನೇ ಒಳಗೆ ಹೋಗ್ಬೇಕು, ಹಾಗೆ ಗೈಡ್ ಮುಖಾಂತರನೇ ನಾವು ಹೊರಗಡೆ ಬರಬೇಕು. ಬನ್ನಿ ಈಗ ಒಳಗಡೆ ಹೋಗಿ ಅದನ್ನೆಲ್ಲ ಒಂದ್ಸರಿ ನೋಡ್ಕೊಂಡು ಬರೋಣ. ಬಾ ಏನೇ ನಾವೇ ಮೊದಲನೇ ಬೋಣಿನ ಗೇಟ್ ಈಗ ಓಪನ್ ಮಾಡ್ತಿದ್ದೀರಾ? ಹೌದು. ವಿಡಿಯೋ ಮಾಡಂಗಿಲ್ಲ ಸರ್. ಏನಣ್ಣ, ನಮ್ಮ ಮನೆಯವ್ರಿಗೆ ತೋರಿಸ್ಬೇಕು ಅಂದ್ರೆ ನಾವೇನು ಮಾಡೋದು? ಮಾಡಿ ತಗೊಳ್ಳೋಣ. ಸರ್ ಆಗಿಲ್ಲ. ಅಯ್ಯೋ, ನಾವೇ ಮಾಡಿದೀವಿ ಆಲ್ರೆಡಿ. ನಾನು ನನ್ನ ಬಾಮೈದ ಬಂದಾಗ್ಲೇನೆ ಮಾಡಿದೀವಿ. ಏನ್ ಗ್ರೂಪ್ ಬಿಟ್ಬಿಡ್ತೀರಾ? ಆಗಲ್ಲ. ಅಣ್ಣ, ಮನೆಯವ್ರಿಗೆ ತೋರ್ಸಕ್ಕೆ ಈಗ ಅಂತೀರಾ ಅಲ್ಲಿ ಹೋಗ್ಬಿಟ್ಟು. ಆಮೇಲೆ ನನ್ನ ಹೆಂಡತಿ ಎಲ್ಲೋಗಿದ್ದೀಯಾ ಅಂತ ಕೇಳಿದ್ರೆ ನಾನೇನು ಇಷ್ಟ ಐತಲ್ಲ ಮಾಹಿತಿ. ಚಂದ್ರವಳ್ಳಿಯಲ್ಲಿ ಇದೀರಾ? ಆಯ್ತು, ಏನು ಚಂದ್ರವಳ್ಳಿ ಪ್ರದೇಶವನ್ನು ನೋಡ ಬಂದಿದ್ದೀರಾ? ಸಾಕಲ್ಲ ಮನೆಗೆ ತೋರ್ಸಕ್ಕೆ. ಬನ್ನಿ. ಇಲ್ಲ ಇಲ್ಲ, ಸುಮ್ಮನೆ ಹೇಳ್ತೀರ ಸರ್, ಬಿಟ್ಬಿಡ್ತೀರಿ. ಅದೇ ಬೇಜಾರ ತಗೊಳ್ಳಿ. ಬನ್ನಿ. ನಂದಿ ಚಿತ್ರ ಅದೇ ನಂದಿ ದ್ವಾರ ಪ್ರಶ್ನೆ ಎಂಟ್ರೆನ್ಸ್. ಬನ್ನಿ. ಬೆಳಗಾವಿ ಜಿಲ್ಲೆಯ ಅಂಕಲಿ ಮಠದ ಪರಮೇಶ್ವರಪ್ಪನ ಗುಹೆ ಅಂತ 7 ಮೆಟ್ಲು. ನೋಡಿ, ಇಳಿಬೇಕಾದ್ರೆ ಟಕ್ ಟಕ್ ಸೌಂಡ್ ಆಗುತ್ತೆ. ಹೈಟ್ ಇದೆ ಮೆಟ್ಲು, ಹೇಳು ಬೀಳು ಅಂತ. ಬನ್ನಿ. ಶಿವಲಿಂಗ ಇಲ್ಲಿ ಕಾವಲುಗಾರ ಕೂತ್ಕೊಳ್ಳುತ್ತೆ. ಸೆಕ್ಯೂರಿಟಿ ಗಾರ್ಡ್. ಯಾವ್ದಣ್ಣ? ಸೆಕ್ಯೂರಿಟಿ ಗಾರ್ಡ್, ಕಾವಲುಗಾರ. ಯಾವ ಊರು ಹೇಳುತ್ತೆ? ಸ್ವಲ್ಪ ಕೆಳಗೆ ಬಿಡ ಲೈಟು. 3 ಬೆಟ್ಟ ಹತ್ತಿ ನೋಡಿದ್ರೆ ಬಾಲಚಂದ್ರನ ಆಕಾರ ಕಾಣ್ತದ, ಅದಕ್ಕೆ ಚಂದ್ರವಳ್ಳಿ ಅಂತ ಕರ್ತಿರೋದು. ಈ ಕಡೆ ಏನಿಲ್ಲ, ಗಣೇಶನ ಚಿತ್ರ ಇದೆ. ಫಸ್ಟ್ ಅದು ನಂದಿ ದ್ವಾರ, 2ನೇದು ಗಜದ್ವಾರ. 4 ಮೆಟ್ಲಿದೆ, 4 ಪೊಲೀಸರು. 9 ಮೆಟ್ಲಿದೆ, 4 ಬನ್ನಿ. ಲೈಟ್ ಬಿಡ ಮರೆಯ. ಅವರೇನು ಎಕ್ಸ್ಪೀರಿಯನ್ಸು, ಬಟ್ ಇವರು ಸಹ ಬಂದು ಹೋಗ್ತಾ ಇರ್ತಾರೆ. ಇದು ನೋಡಿ, ಗಜದ್ವಾರ ಆನೆಗಳ ಚಿತ್ರ ಇದೆಯಾ, ಒಂದೊಂದಾಗಿ ಎಷ್ಟು ಕೂರುತ್ತೆ ಕಟ್ಟೆ. ಸ್ವಾಮೀಜಿ ಗದ್ದು, ಪರದೇಶಪ್ಪ ಸ್ವಾಮಿಗಳ ಗದ್ದುಗೆ. ಅವಾಗ ಕರೆಂಟ್ ವ್ಯವಸ್ಥೆ ಇಲ್ಲ, ದೀಪದ ಗೂಡು. ಪೂಜೆ ಮಾಡ್ತಿದ್ದಂಥ ಪುರಾತನ ಶಿವಲಿಂಗ. ನೀವು ಬಂದ್ರಲ್ಲಿ ಇದೊಂದು ಡೋರು, ಅಲ್ಲೊಂದು ಡೋರು, ಇಲ್ಲೊಂದು ಡೋರು. ನೋಡಿ, ಚಿಕ್ಕ ಚಿಕ್ಕ ಡೋರ್, 4, 5, 6 ಎಲ್ಲ ಹೋಗ್ಬೇಕು ಬರಬೇಕು ಗೊತ್ತಾಗಲ್ಲ. ಆ ಡೋರ್ಗಳು ತೋರಿಸಿ ಇನ್ನೊಂದ್ಸರಿ. ಇನ್ನೊಂದ್ಸರಿ ಡೋರ್ಗಳು ತೋರಿಸಿ. ಅದು ಬಂದಿದ್ದು. ಅಲ್ಲೊಂದಿದೆ, ಅಲ್ಲೊಂದು. ಓಕೆ, ಇಲ್ಲೊಂದು. ಓಕೆ, ಅಲ್ಲೊಂದಿದೆ. ಆ ಕಡೆ ಬಿಡು. ಇಲ್ಲಿ ಬಿಡು. ನೋಡಿದೆ. ಇಲ್ಲೂ ಒಂದು ಓಣಿ ಈ ಥರ ಇದೆ. ನೋಡಿ, ಮಳೆ ಬಂದಿದ್ದು ನ್ಯಾಚುರಲ್ ಫಿಲ್ಟರ್ ಆಗಿ ತೊಟ್ಟಿಯಲ್ಲಿ ಸ್ಟಾರ್ಟ್ ಆಗುತ್ತೆ. ತೊಟ್ಟಿ ಸ್ನಾನ ಗೃಹ, ಕುತ್ಕೊಂಡ್ಬಿಟ್ಟು ಸ್ನಾನ ಮಾಡೋಕ್ಕೆ. ಬೇಸಿಗೆ ಟೈಮಲ್ಲಿ ಕೆರೆ ನೀರು ಸರ್. ಕೆರೆ ನೋಡಿದ್ರಲ್ಲ, ಮಡಿಕೆ ಅಂತ ತಂದು ಆಕಾರ ಮುಚ್ಚಿದ್ದಾರೆ. ನೋಡಿ, ಅಲ್ಲಿ 5 ಡೋರು ಅಂತ, ಇದು ಸೇರಿ 6, 7, 8. ಇದೆಲ್ಲ ಸ್ಪರ್ಶಜ್ಞಾನ ಮುಖಾಂತರ ನೋಡಿ ತಿಳ್ಕೊಳಕ್ಕೆ. ಅವಾಗ ಕರೆಂಟ್ ವ್ಯವಸ್ಥೆ ಇರಲ್ಲ, ತಿಳ್ಕೊಳಕ್ಕೆ. ಡಿಸೈನ್ ಇದೆ ನೋಡಿ ಡೋರ್ಗೆ. ಹೌದು, ಅದಕ್ಕಿಲ್ಲ ಅಲ್ಲ. ವಿಭೂತಿ ಸ್ಟ್ಯಾಂಡ್ ನೋಡಿ ಕಾಣ್ತಿದೆಯಾ, ಪೇಂಟಿಂಗ್. 101 ಎಲೆ ಅರ್ಧಬಿಟ್ಟು ಗೋಡೆ ಮೇಲೆ ಪೇಂಟಿಂಗು, ಕೆಳಗೆ ಸೂರ್ಯಚಂದ್ರ ನವಿಲು ಚಿತ್ರ ಇತ್ತು. ಪೂಜಾ ಮಂದಿರ. ಈ ಗುಹೆ ಮಾಡಿದ್ದೇನಕ್ಕೆ? ಗುಹೆ ಮಾಡ್ಕೊಂಡಿದ್ದೇನಕ್ಕೆ? ಎಲ್ಲ ಸೇಫ್ಟಿಗೆ. ರಾಜರು ಬಂದು ಹೋಗೋದಕ್ಕೆ.
ಸಲಹೆ ಕೊಡ್ತಾರೆ ಸ್ವಾಮೀಜಿಯವರು ಹಾಂ ಹಾಂ ಧ್ಯಾನ ಮಾಡೋದು, ಹಾಂ ಹಾಂ ತಪಸ್ ಮಾಡೋದು. ಓಕೆ. ಮತ್ತು ಇದು ಪಲ್ಲಕ್ಕಿ, ಇದು ಪಲ್ಲಕ್ಕಿ ಇದಾ ದೇವರ ಮೂರ್ತಿ ಇಟ್ಟು ಆ ಕಡೆ ಈ ಕಡೆ ದೀಪ ಹಚ್ಚಿಡೋದು. ಅದು ಗುಹೆ ಥರ ಇದೆ. ಹೌದು, ಆ ಕಡೆ ಒಂದಿದೆ. ಹಾಂ 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 ನೋಡಿ, ಇದು ದಕ್ಷ ಬ್ರಹ್ಮಣ ಪೀಠ, ಶಿವಪಾರ್ವತಿ ಚಿತ್ರ ಇತ್ತು. ಸೆಕ್ಯೂರಿಟಿ ಏನು ಲೈಟ್ ನಿಧಿ ಸಿಕ್ಕಂತ ಎಲ್ಲ ಹೋದಾಗ ಕಾಲ್ ಮಾಡಿದ್ದಾರೆ. ಓಹೋ ಒಂದು ಚಿಕ್ಕಮಕ್ಕಳು ಬರಗಾಲ ಬಂದಾಗ ಹ್ಞೂ 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 ಗ್ರಾಮಸ್ಥ ನಮ್ಮ ಮಕ್ಕಳ ಭವಿಷ್ಯ ಅಂತ ಈ ಭಾಗದಲ್ಲಿ ಕೂತು ಧ್ಯಾನ ಮಾಡಿ ಹೇಳೋದು. ಒಂದು ಸೈಡ್ ನೆಲಕ್ಕೆ ಬಿಡು, ನೀರಿದೆ. ಸ್ವಾಮೀಜಿ ಮಲಗ ಮಂಚ. ಹಾಂ ಹೌದು. ದೀಪದ ಹುಡುಕರಲ್ಲಿ ತಾಳಿದ ಪುತ್ರ ಬರೆದು ಓದೋದು ಮಾಡ್ತಿದ್ರು. ಫಸ್ಟದು ನಂದಿ ದ್ವಾರ, ಎರಡನೇದು ಗಜದ್ವಾರ, ಮೂರನೇದು ಸಿಂಹದ್ವಾರ, ಇದು ನಾಲ್ಕನೇದು ಮಕರ ದ್ವಾರ. ಮಕರ ದ್ವಾರ, ಇದು ಮಕರ ದ್ವಾರ, ಇದು ಸಿಂಹದ್ವಾರ. ಎಲ್ಲ ಈ ಕಡೆನಾ ಲೈಟ್? ಹ್ಞೂ. ಬಿಡ್ಡ ಗೋಡೆ, ಬಿಡ್ಡ ಇಲ್ಲಿ ಗೋಡೆದ ನೋಡ್ಕೊಂಡು ಅಲ್ಲ ಹುಷಾರು ಬರ ಮನೆಯದ ನೋಡ್ಕೊಂಬನ್ನಿ. ಮೀಟಿಂಗ್ ಹಾಲ್, ಸೀಕ್ರೆಟ್ ಮೀಟಿಂಗ್ ಹಾಲ್. ಇಲ್ಲಿ ಮಾತಾಡಿದ್ರೆ ಮೇಲೆ ಕೇಳಿಸುತ್ತಾ? ಇಲ್ಲಿ ಮಾತಾಡೋದು ಮೇಲೆ ಕೇಳಿಸುತ್ತಾ? ಕನ್ಫರ್ಮ್ ಇಲ್ಲ, ಗೊತ್ತಾಗಲ್ಲ. ಇಲ್ಲಿಗೆ ಇಷ್ಟೊಂದು ಇದಾಗಿದೆ. ಹಾ, ಇದು ಮೀಟಿಂಗ್ ಹಾಲ್. ಇದೆಲ್ಲ ದೀಪ ಹಚ್ಚಿಡೋದಕ್ಕಲ್ಲ? ದೀಪ ಹಚ್ಚಿ ಎಣ್ಣೆ ಇರೋ ತನಕ ಬೆಳಕು, ಆಮೇಲೆ ಕತ್ಲು. ಹಾಂ ಹಾಂ ಹಾಂ. ಒಂದು ಸೆಕೆಂಡ್ ಆಫ್ ಮಾಡಿ ಸರ್, ಟಾರ್ಚ್ ಆಫ್ ಮಾಡಿ, ಆಫ್ ಮಾಡಿ ಸರ್. ಆಫ್ ಮಾಡು, ಟಾರ್ಚ್ ಆಫ್ ಮಾಡು. ಏನು ಕಾಣಲ್ಲ. ಹೌದು, ಹಗ್ಗತ್ತಲ್ಲಿ ಬಿಡು, ಆಫ್ ಮಾಡಿಬಿಟ್ರೆ ಹೌದು. ಹಗ್ಗತ್ತಲ್ಲಿ ಏನು ಗೊತ್ತಾಗಲ್ಲ. ಎಲ್ಲ ಚರ್ಚೆ ಟೆಕ್ನಾಲಜಿಗಳು ಆಗಿನ ಕಾಲದಲ್ಲಿ. ನೋಡುವ ಈ ಭಾಗಕ್ಕೆ ಬಂದ್ರೆ ನಮ್ಗೆ ಇನ್ನೊಂದು ಫೀಲಿಂಗ್ ಗೊತ್ತಾಗುತ್ತೆ. ಕೊಡುತನ ಅಂದ್ರೆ ಏನು, ಕಣ್ಣಿಲ್ದರ ಜೀವನ ಶೈಲಿ ಹೆಂಗಿರ್ತದ. ಇವಾಗ 2 ಗಂಟೆ ಕರೆಂಟ್ ಇಲ್ಲ ಅಂದ್ರೆ ಹೆಂಗ್ ಮಾಡ್ತೀವಿ. ಹೌದು. ಅವತ್ತಿನ ಕಾಲದಲ್ಲಿ ಇದ್ರೊಳಗೆ ಹೆಂಗ್ ಹೊಸ ಮಾಡಿ ಹೋದ್ರು ಅಂತ ಪ್ಲೇಸ್ ನೋಡೋದ್ರಿಂದ ನಮಗೆ ಗೊತ್ತಾಗತ್ತೆ. ಒಂದು ಬಂಡೆಯ ಕೆಳಭಾಗ ಸೀಕ್ರೆಟ್ ಮೀಟಿಂಗ್ ಹಾಲ್. ಬೈ ಒಂದ್ ಕಡೆ ಬೆಳಕು ಬೀಳ್ತಿತ್ತಲ್ಲ, ಅದೆಲ್ಲಿ? ಹಾ, ಮುಚ್ಚಿಬಿಡು. ಅದೇ ನಾ ಮುಚ್ಚಿದ್ದು ತೋರಿಸಿದ್ ನೀವು? ಅಲ್ಲೇ ತೋರಿಸಿದ್ದೆ ಸರ್. ಸಿಂಹದ್ವಾರ, ಇಲ್ಲಿ ಸಿಂಹದ್ವಾರ. ಸಿಂಹದ್ವಾರ ಹೇಳಿದ ಮಂಚ ಮಂಚ. ಹಾಂ ಹಾಂ. ಆ ಕಡೆ ಆ ಕಡೆ ಬಾಬಾ ಏನು ಮೊದಲು ಭಾಳ ಇತ್ತು. ಹೌದು ಹೌದು. ಎಲ್ಲ ಬಿದ್ದೋಗಿದೆ, ಮಳೆ ಭಾಳ ವರ್ಷದ್ದಲ್ಲ ಸರ್. ನೋಡಿ ಅವಾಗಿನ ಗಾರೆ ಟಚ್ ಮಾಡಿ ನೋಡಿ ಎಷ್ಟು ನೈಸ್ ಇದೆ ನೋಡಿ. ನೋಡಿ ಸುಣ್ಣದ ಗಾರೆ, ವಜ್ರಗಾರೆ. ಹೌದು. ರಿಂಗಿ ಗುಡ್ಡಿದ್ರೆ ಏನೂ ಆಗ್ತಿದ್ದಿಲ್ಲ. ಸುಬ್ರಹ್ಮಣ್ಯ ವಿಗ್ರಹ, ನವೀನ ಮಂಟಪ ವಿಗ್ರಹ ಆಳತ್ತು ಮ್ಯೂಸಿಯಂ ಎತ್ತಿಟ್ಟೆ ಉಂಡಿ ಕಾಣಿಕೆ ಹಾಕೋದು ಹೇಳಿದ್ನಲ್ಲ. ಸ್ಟಾರ್ಟಿಂಗ್ ಎಲ್ಲ ಹಾಕಿದ್ರೆ ಇಲ್ಲಿ ಬೀಳುತ್ತೆ. ಆ ಕಡೆ ಭಾಗದ ಅಂತಾರೆ ಹಬ್ಬ ಹರಿದಿನ ಬರಗಾಲ ಬಂದಾಗ ಮುಚ್ಚಿದ. ಇಲ್ಲಿ ಹೆಂಗ್ ಹೋಗ್ತೀವಿ ಹೆಂಗ್ ಬರ್ತೀವಿ ಒಂದು ಗೊತ್ತಾಗಲ್ಲ. ಬಹಳ ವರ್ಷ, 3-4ನೇ ಶತಮಾನ ನೋಡಿ. 3-4ನೇ ಶತಮಾನದಲ್ಲ, ಕದಂಬ ಪೀರಿಯಡ್. ಚಂದ್ರಾಸ ರಾಜ, ಅದಕ್ಕೆ ಚಂದ್ರವಳ್ಳಿ. ಇಲ್ಲಿ ಡಿಸೈನ್ ಈ ಡಿಸೈನ್ಗೆ ಕರೆಯೋದಾ? ನೋಡ್ರಿ ಎಲ್ಲ ಡಿಸೈನು. ಹಾಂ ಹಾಂ. POP ಮಾಡ್ತೀವಲ್ಲ ಬಿಲ್ಡಿಂಗ್ ಕಟ್ಬೇಕಾರೆ ಅವಾಗಲೇ ಮಾಡಿ ಗಾರೆಯಲ್ಲಿ ಒಂದು ಕಣ ಮುಗಿಸ ಒಂದು ಕಲರ್ಲಿ ಹೂವಾಗಿ ಇಲ್ಲ ಶೂಟಿಂಗ್ ಆಯಿತು. ಹಾಂ ಹಾಂ ಹಾಂ. ಈ ಡಿಸೈನ್ಗೆ ಚಂದ್ರವಳ್ಳಿ ಅಂತ ಡಿಸೈನ್ಗೆಲ್ಲ. ಹಾಂ, ಮತ್ತೆ ಚಂದ್ರವಳ್ಳಿ ಹೆಸರು ಹೆಂಗ್ ಬಂತಣ್ಣ? ಚಂದ್ರಾಸ ರಾಜ. ಚಂದ್ರಾಸ ರಾಜ, ಅದಕ್ಕೆ ಚಂದ್ರವಳ್ಳಿ. ಅದಕ್ಕೆ ಚಂದ್ರವಳ್ಳಿ. ಮತ್ತು 3 ಬೆಟ್ಟ ಹತ್ತಿ ನೋಡಿದ್ರೆ ಹಾಂ, ಬಾಲಚಂದ್ರ ಆಕಾರ ಕಾಣ್ತತಿ ಪ್ರದೇಶ. ಹಾಂ ಹಾಂ ಹಾಂ. ಅದಕ್ಕೂ ಸಹ ಚಂದ್ರವಳ್ಳಿ. ಮುಗಿದೇ ಹೋಯ್ತಾ? ಗಜದವ್ರು ಹೋಗಿದ್ವಲ್ಲ ಸರ್, ಹಾಂ ಹಾಂ. ಅಲ್ಲಿ ಬಂದು ಇದೇ ಇಲ್ಲ ಗದಲ. ಗದಲ್ವಾರ ವಾಪಸ್ ಬಂದೆ ಬಿಡು ಲೈಟು.
ಅದೇ ವಿಶ್ರಾಂತಿ ಮಾಡೋದಕ್ಕೆ ಅಂತ ಹೇಳಿದ್ರಲ್ಲ ಬಂದ ತಕ್ಷಣ ಸೆಕ್ಯೂರಿಟಿ ಗಾರ್ಡ್ಗೆ. ಆ ಗುಹೆ ಮುಗಿಸ್ಕೊಂಡು ಆಚ ಕಡೆಗೆ ಬಂದ ತಕ್ಷಣ ಎಡಗಡೆಗೆ ಒಂದು ರೂಮ್ ಥರ ಇದೆ. ಆ ರೂಮ್ ಒಳಗಡೆ ಹೋಗೋಣ ಅಂತ ನಾವು ಹೊರಟ್ವಿ. ಅಲ್ಲಿ ಗುಹೆ ಒಳಗಡೆ ತೋರಿಸೋದಕ್ಕೆ ಮಾತ್ರ ಗೈಡ್ ಬರ್ತಾರೆ, ಯಾಕೆಂದರೆ ಅಲ್ಲಿ ಚಾನ್ಸಸ್ ಆಫ್ ಮಿಸ್ಸಿಂಗ್ ಜಾಸ್ತಿ ಇರುತ್ತೆ ಅಂತ. ಈ ಜಾಗದಲ್ಲಿ ಒಂದು ಸ್ವಲ್ಪ ಮಳೆಯಿಂದಾಗಿ ನೀರು ಸ್ವಲ್ಪ ತುಂಬಿತ್ತು, ಕೆಸರು ಜಾಸ್ತಿ ಇತ್ತು. ಆದರೂ ನಾವು ಎಕ್ಸ್ಪ್ಲೋರ್ ಮಾಡೋಣ ಅಂದ್ಬಿಟ್ಟು ಒಳಗಡೆ ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ. ಈ ಸ್ಪೇಸ್ ಬಂದು ಪ್ರಾಬಬ್ಲಿ ನಾನು ಅನ್ಕೊತಾ ಇದ್ದೀನಿ, ಆ ಗುಹೆ ಒಳಗಡೆ ಹೋಗೋಕ್ಕೂ ಮುಂಚೆ ಬಂದು ಇಲ್ಲಿ ಒಂದು ವೆಯ್ಟಿಂಗ್ ಏರಿಯಾ ಥರ ಇರ್ಬೋದಾ ಏನು ಅಂತ ನನಗೆ ಗೊತ್ತಿಲ್ಲ. ಈ ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಈ ಜಾಗದಲ್ಲಿ ಒಂದು ಸ್ವಲ್ಪ ಮಳೆಯಿಂದ ಬಂಡೆಕಲ್ ಮೇಲೆಲ್ಲ ನೀರು ಹರಿದು ತಣ್ಣಗೆ ಫೀಲ್ ಆಗ್ತಾ ಇದೆ. ತುಂಬ ಚೆನ್ನಾಗಿತ್ತು. ಈ ಜಾಗಕ್ಕೆ ಗೈಡ್ ಬರಲಿಲ್ಲ, ನಾವು ಕರೆದ್ವಿ, ಗೈಡ್ ಬರಲಿಲ್ಲ. ಅದೇನಿಲ್ಲ, ಓಪನ್ ಸ್ಪೇಸ್ ಹೋಗಿ ನೋಡ್ಕೊಂಬನ್ನಿ ಅಂತ ಹೇಳಿದ್ರು. ಕರೆಕ್ಟಾಗಿ ಇನ್ಫಾರ್ಮೇಷನ್ನು ನಮಗೆ ಸಿಗಲಿಲ್ಲ. ಅಲ್ಲಿದ್ದ ಗುಹೆ ಒಳಗಡೆ ಇದ್ದ ಋಷಿಮುನಿಗಳು ಇಲ್ಲಿಗೆ ಬಂದು ಹೋಗ್ತಾ ಇದ್ರು ಅನ್ಸುತ್ತೆ. ಇಲ್ಲೊಂಥರ ಕಿಚನ್ ಟೈಪು ಇದೆ. ಇದು ಒಂದು ವಿಶ್ರಾಂತಿ ಪಡೆಯುವಂಥ ಜಾಗ ಥರನೇ ಇದೆ. ಇದು ಬಂದು ಕಿಚನ್ ಥರ ಇದೆ ನೋಡಿ. ಇಲ್ಲಿ ರುಬ್ಬುವ ಗುಂಡು ಇದಿದೆ ಪ್ಲೇಸು. ಆದ್ದರಿಂದ ಇದೊಂದು ಸ್ವಲ್ಪ ಕಿಚನ್ ಟೈಪ್ ಥರ ಅಂದ್ಕೊಂಡೆ. ಮೇಲ್ಗಡೆ ಮಳೆಯಿಂದಾಗಿ ಎಲ್ಲ ಬಿದ್ದೋಗಿದೆ. ಓಪನ್ ಆಗಿ ಇಲ್ಲೂ ಕೂಡ ನೀರು ಬರ್ತಾ ಇದೆ. ಬಟ್ ತುಂಬ ಕತ್ಲೆ ಇದೆ. ಯಾವ ಪ್ರಾಣಿಗಳಿದೆಯೋ ಏನೋ ಅನ್ನೋ ಭಯದಲ್ಲೇ ಒಳಗಡೆ ಬಂದ್ವಿ. ಇಲ್ಲಿಗೆಲ್ಲ ಇವ್ರು ಬರೋದಿಲ್ಲ, ಯಾರು ಗೈಡ್ಗಳು ಯಾರು ಇರ್ತಾರೆ ಅವ್ರು ಬರೋದಿಲ್ಲ ಇಲ್ಲಿಗೆಲ್ಲ. ನಾವೇ ಬಂದ್ವಿ. ಚೆನ್ನಾಗಿದೆ ಈ ಜಾಗನೂ. ಸ್ವಲ್ಪ ಈ ಜಾಗ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಹೇಳಬೇಕು ಅಂತಂದರೆ. ಎಷ್ಟು ಕೋಲ್ಡ್ ಆಗಿದೆ ಒಳಗಡೆ ಅಂದರೆ ಈ ಬಂಡೆ ಕಲ್ಲುಗಳಿಂದ ಒಳಗಡೆ ತುಂಬ ಚೆನ್ನಾಗಿ ಕೋಲ್ಡ್ ಆಗಿ ಇದೆ. ಬಟ್ ಕೆಲವೊಂದು ಕಡೆ ಈ ಬರ್ದಿರೋದು ಮತ್ತು ಕೆಲವೊಂದು ಕಡೆ ಮಳೆಯಿಂದಾಗಿ ಬಿದ್ದೋಗಿರೋಂಥ ಜಾಗಗಳನ್ನ, ಆ ಸ್ಪಾಟ್ಗಳನ್ನ ನಾವಿಲ್ಲಿ ನೋಡಬಹುದು. ಬನ್ನಿ ಇವಾಗ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಜಾಗ ಇದೆ, ಆ ಜಾಗಕ್ಕೆ ಹೋಗೋಣ. ಬಟ್ ಅದು ಆ ಸ್ಪಾಟ್ ಏನು ಅಂತ ನನಗೆ ಗೊತ್ತಾಗಲಿಲ್ಲ. ಅದು ಒಂದು ವಾಚ್ ಟವರ್ ಥರ ಅನ್ಸ್ಕೊಂಡಿದ್ದೀನಿ. ಅದನ್ನು ನೋಡೋಕ್ಕೆ ಇವಾಗ ಹೋಗೋಣ ಬನ್ನಿ. ನೋಡಿ ಆ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಒಂದು ವಿಂಡೋ ಥರ, ಅಲ್ಲಿ 3 ವಿಂಡೋ ಇದೆ. ಆ 3 ವಿಂಡೋ ಆ ಜಾಗಕ್ಕೆ ನಾವು ಇವಾಗ ಹೋಗ್ತಾ ಇರೋದು. ಅದು ಏನು ವಾಚ್ ಟವರ್ ಥರನಾ ಅಥವಾ ಏನು ಅದು ಒಂದು ಗೊತ್ತಿಲ್ಲ ನನಗೆ. ಯಾವುದಿದು ಈ ಗುಹೆ ಪಕ್ಕದಲ್ಲೇ ಅಂದರೆ ಹಿಂಭಾಗದಲ್ಲಿ ಇರುವಂಥ ಈ ವಾಚ್ ಟವರ್ ಇದು. ಒಳಗಡೆ ಇನ್ನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕರ್ವಿಂಗ್ ಥರ ಎಲ್ಲ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ನಾನು ನೋಡಿದ್ದೆ. ಇವಾಗ ಸೇಮ್ ಆ ಸ್ಪಾಟ್ಗೆ ಹೋಗಿ ನಾವು ಅಲ್ಲಿ ಹೇಗಿದೆ ಅದನ್ನು ನೋಡೋಣ ಬನ್ನಿ. ಅಲ್ಲಿಗೆ ಹೋಗೋದು ಕೂಡ ಒಂದು ಸ್ವಲ್ಪ ಕಲ್ಲುಗಳ ಮಧ್ಯ ನುಸುಳ್ಕೊಂಡು ಹೋಗಬೇಕು, ಆ ಥರನೇ ಜಾಗ ಇರೋದು. ಅಲ್ಲಿ ಮೇಲ್ಗಡೆ ಹತ್ಬಿಟ್ಟು ಅಲ್ಲಿಗೆ ಹೋಗಿ ಅಲ್ಲಿಂದ ಹೊರಗಡೆ ವ್ಯೂ ಹೇಗೆ ಕಾಣುತ್ತೆ ಅದನ್ನು ನಾವು ಅಲ್ಲಿಂದ ನಿಂತ್ಕೊಂಡು ನೋಡೋಣ ಬನ್ನಿ. ಇವಾಗಲೇ ಹೊರಗಡೆಯಿಂದ ನೋಡಿದ್ರಲ್ಲ 3 ವಿಂಡೋ ಇತ್ತಲ್ಲ, ಆ 3 ವಿಂಡೋಗೆ ಎಂಟ್ರಿ ಇದೆ. ಇದು ಕೂಡ ಒಂದು ಜಾಗ ಯಾವುದು ಅಂತ ಗೊತ್ತಿಲ್ಲ, ಯಾರು ಈ ಜಾಗದ ಬಗ್ಗೆ ನನಗೆ ತಿಳಿಸ್ಕೊಟ್ಟಿಲ್ಲ. ನಿಮ್ಗೇನಾದ್ರು ಈ ಜಾಗ ಯಾವುದು ವಾಚ್ ಟವರಾ ಅಥವಾ ಏನಿದು ಈ ಜಾಗದ ಬಗ್ಗೆ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಡಿ. ಬನ್ನಿ ಒಳಗೆ ಹೋಗೋಣ.
ಅನಿಸ್ತು, ಹತ್ಬಿಟ್ಟೆ. ಚೆನ್ನಾಗಿದೆ ಜಾಗ ಇದು. ಈ ಜಾಗದಿಂದ ಏನ್ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿ 3 ವಿಂಡೋ ಇದೆ. ಈ 3 ವಿಂಡೋದಲ್ಲೂ ನಮಗೆ ಕಾಣೋದು ಹೀಗೆ ಗುಹೆಯ ಮುಂಭಾಗ ಕಾಣುತ್ತೆ, ಪಕ್ಕದ ಸೈಡು. ಹಾಗೆ ಕೋಟೆ ಮೇಲೆ ನಾವು ಹತ್ತೋಗಿದ್ದ ಜಾಗ ಅದು ಕಾಣುತ್ತೆ. ನೋಡಿ, ಕೋಟೆ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಅದೇ ಜಾಗ ಅದು. ನೋಡಿ, ಈ ಬಂಡೆನ ಎಷ್ಟು ಚೆನ್ನಾಗಿ ಕರ್ವಿಂಗ್ ಮಾಡಿದ್ದಾರೆ ಅಂದರೆ ನೋಡಿ, ನಿಮ್ಗೆ ವಿಡಿಯೋದಲ್ಲಿ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಒಬ್ಬ ಮನುಷ್ಯ ನಿಂತ್ಕೊಂಡ್ರು 6 ಅಡಿ 7 ಅಡಿವರೆಗೂ ಹೈಟ್ ಸಿಗುತ್ತೆ ಇದು ಆರಾಮಾಗಿ. ಆ ಥರ ಒಂದು ಕರ್ವಿಂಗ್ ಮಾಡಿದ್ದಾರೆ. ತೋರಿಸ್ತೀನಿ ನಿಮಗೆ ಕರ್ವಿಂಗ್ ಹೇಗೆ ಯಾವ ರೀತಿ ಇದೆ ಅಂತ. ಕ್ಯಾಮ್ರಾ ಹಿಡ್ಕೊ. ಇದು ನೋಡಿ, ಇಲ್ಲಿಂದ ಕರ್ವಿಂಗ್ ಸ್ಟಾರ್ಟ್ ಆಗಿ ಕರ್ವಿಂಗ್ ಹಿಂಗೋಗಿ ವಾಪಸ್ ಇಲ್ಲಿ ಒಂಥರ ಡೂಮ್ ಥರ ಕ್ರಿಯೇಟ್ ಮಾಡಿದ್ದಾರೆ. ಈ ಡೂಮ್ ಥರ ಕ್ರಿಯೇಟ್ ಮಾಡಿದ್ದಕ್ಕೆ ಇಲ್ಲೊಬ್ಬ ನೋಡಿ 7 ಅಡಿ ಹೈಟ್ವರೆಗೂ ಕರ್ವಿಂಗ್ ಮಾಡಿದ್ದಾರೆ. ಮೋಸ್ಟ್ಲಿ ಬಂಡೆ ಶೇಪ್ ಇದ್ದಿದ್ದು ಬೇರೆ. ಅದು ಅಲ್ಲದೆ ಆ ಪೋರ್ಷನ್ ಕೂಡ ಅವರು ಇದನ್ನು ಮಾಡಿದ್ದಾರೆ, ಕರ್ವಿಂಗ್ ಮಾಡಿದ್ದಾರೆ. ಯಾವುದೇ ರೀತಿ ಯಾರೇ ಬಂದೋಗಿದ್ರು ಅವ್ರಿಗೆ ತಲೆ ಹೊಡೆದು ಇದಾಗಬಾರ್ದು ಅನ್ನೋದಕ್ಕೆ ಅವ್ರ ಸೈನಿಕರಿಗೆ ಚೆನ್ನಾಗಿ ಜಾಗ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಬನ್ನಿ ಕೆಳಗೆ ಹೋಗೋಣ ಈಗ. ಸ್ನೇಹಿತರೆ ನೋಡಿ, ಈ ಬಂಡೆ ಒಂದು ಪಕ್ಷಿ ಥರ ಕಾಣುತ್ತೆ, ಪಕ್ಷಿ ರೂಪದಲ್ಲಿದೆ ಈ ಬಂಡೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಮೇಲ್ಗಡೆ ಆ ತಲೆ, ಈ ಕಡೆ ರೆಕ್ಕೆ ಭಾಗ, ಎದೆ ಭಾಗ, ಹೊಟ್ಟೆ ಭಾಗ, ಕಾಲು 2 ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ನೋಡಿ. ಈ ಗುಹೆ ಎಂಟ್ರಿ ಆದ್ವಲ್ಲ, ಆ ಗುಹೆ ಪಕ್ಕದಲ್ಲೇ ಈ ದೇವಾಲಯ ಇದೆ. ಈ ದೇವಾಲಯದಲ್ಲಿ ಸುಮಾರು ಒಂದು 7-8 ಲಿಂಗಗಳಿದ್ದಾವೆ. ಪ್ರಾಬಬ್ಲಿ ಇಲ್ಲಿದ್ದಂಥ ಇಲ್ಲಿ ವಾಸವಾಗಿದ್ದಂಥ ಜನರು ಪೂಜಿಸ್ತಾ ಇದ್ದಂಥ ಜಾಗ ಅನ್ಕೊಂತೀನಿ. ಇಲ್ಲಿ ಒಂದು ಶಿಲಾಶಾಸನನೂ ಇದೆ. ಅದ್ರ ಬಗ್ಗೆ ಅದು ಹಳೆಗನ್ನಡದಲ್ಲಿತ್ತು, ನಮಗೆ ಓದಕ್ಕೆ ಬರಲ್ಲ, ಅಷ್ಟು ಹಳೆಗನ್ನಡ ಎಲ್ಲ ಮರ್ತಿದ್ದೀವಿ. ಅದನ್ನು ತಿಳಿದಿರೋರು ಹೇಳಿದ್ರೆ ನಮಗೆ ಒಳ್ಳೆಯದು. ಅದರಿಂದ ಈ ದೇವ್ರನ್ನ ನೋಡ್ಕೊಳ್ಳಿ. ಈ ದೇವರು ಶತಮಾನಗಳಿಂದನೂ ಇಲ್ಲಿ ಇದ್ದು ಇಲ್ಲಿ ಇರುವಂಥ ಜನರನ್ನ ಕಾಪಾಡ್ತಾ ಇರೋದೆ. Thank you for watching. Like, subscribe and please click the bell icon.